ಕ್ರಿಕೆಟಿಗ ಗೌತಮ್ ಗಂಭೀರ್ ವಿರುದ್ಧವಾಗಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಆದರೆ ಈ ರಿಲೀಫು ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ ನಮಗೆ. ಒಂದು ತಾತ್ಕಾಲಿಕ ರಿಲೀಫ್ ಇದು ಅಷ್ಟೇ. ಒಂದು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ವಿಚಾರ. ಇದು ಯಾಕೆ ಬೇಕಿತ್ತೋ ಗೌತಮ್ ಗಂಭೀರ್ಗೆ ನಮಗೆ ಗೊತ್ತಿಲ್ಲ. ಗಂಭೀರ್ ವಿಚಾರಣೆಗೆ ದೆಹಲಿ ಹೈಕೋರ್ಟ್ ಒಂದು ಕಡೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಇಲ್ಲಿ ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಗೌತಮ್ ಗಂಭೀರ್ ಮೇಲ್ಮನವಿಗೆ ಹೋಗಿದ್ದರು. ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಕೂಡ ಹೌದು. ಅರ್ಜಿ ವಿಚಾರಣೆ ಮಾಡಿ ತಡೆಯಾಜ್ಞೆಯನ್ನು ದೆಹಲಿ ಹೈಕೋರ್ಟ್ ಕೊಟ್ಟಿದೆ. ನ್ಯಾಯಮೂರ್ತಿ ಮನೋಜ್ ಕುಮಾರ್ ಓಹ್ರಿ ಅವರಿದ್ದಂಥ ಪೀಠದಿಂದ ಮಧ್ಯಂತರ ಆದೇಶ ಬಂದಿರೋದು. ಸದ್ಯ ಟೀಮ್ ಇಂಡಿಯಾ ಜೊತೆ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಗೌತಮ್ ಗಂಭೀರ್ ಇದ್ದಾರೆ. ಇನ್ನೇನು ಅರೆಸ್ಟೇ ಆಗಿಬಿಡಬೇಕಾಗಿತ್ತು ಗೌತಮ್ ಗಂಭೀರ್. ಆ ಮಟ್ಟಕ್ಕೆ ಈ ಒಂದು ಕೇಸ್ ಹೋಗಿತ್ತು. 2025 ಜನವರಿ 31ಕ್ಕೆ ವಿಚಾರಣೆಯನ್ನು ದೆಹಲಿ ಹೈಕೋರ್ಟ್ ಒಂದು ಕಡೆ ಮುಂದೂಡಿದೆ. ಗಂಭೀರ್ ಪರವಾಗಿ ಹಿರಿಯ ವಕೀಲ ಮುಕುಲ್ ರೋಹ್ಟಗಿ ವಾದವನ್ನು ಮಂಡನೆ ಮಾಡಿದರು. ಇನ್ನು ಪ್ರಕರಣ ಬೇಕಲ್ಲ, ಏನು ಕಾರಣ ಗೌತಮ್ ಗಂಭೀರ್ಗೆ ಸ್ಥಿತಿ ಬಂತು ಅಂತ ಇದು ನೋಡಿದ್ರೆ ನೋಡಿ, ಫ್ಲ್ಯಾಟ್ ಖರೀದಿದಾರರಿಗೆ ವಂಚನೆ ಎಸಗಿರತಕ್ಕಂಥ ಆರೋಪ ಇದೆ. ಗೌತಮ್ ಗಂಭೀರ್ ಅನೇಕರಿಂದ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಫ್ಲ್ಯಾಟ್ಗಳನ್ನು ಕೊಡದೆ ಮೋಸ ಮಾಡಿದ್ದಾರೆ ಅಂತ ಆರೋಪ ಇದು. ಇಲ್ಲಿ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಇಂದಿರಾಪುರದಲ್ಲಿರತಕ್ಕಂಥ ಫ್ಲ್ಯಾಟ್ಗಳಿವೆಲ್ಲವೂ ಕೂಡ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ನಿರ್ದೇಶಕರಾಗಿದ್ದಾರೆ ಗೌತಮ್ ಗಂಭೀರ್. ಡೈರೆಕ್ಟರ್ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾರೆ ಇವರು. ರಿಯಲ್ ಎಸ್ಟೇಟ್ ಕಂಪನಿಗಳಿಗೂ ಜೊತೆಗೆ ಡೈರೆಕ್ಟ್ರು ಒಂದು ಕಡೆ, ಬ್ರ್ಯಾಂಡ್ ಅಂಬಾಸಿಡರ್ ಇನ್ನೊಂದು ಕಡೆ, ಎರಡೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ರುದ್ರ ಬಿಲ್ಡ್ವೆಲ್ ರಿಯಾಲಿಟಿ ಪ್ರೈವೇಟ್ ಲಿಮಿಟೆಡ್, HR ಇನ್ಫ್ರಾಸಿಟಿ ಪ್ರೈವೇಟ್ ಲಿಮಿಟೆಡ್, UM ಆರ್ಕಿಟೆಕ್ಚರ್ ಕಾಂಟ್ರಾಕ್ಟರ್ಸ್ ಲಿಮಿಟೆಡ್ಗಳಿಂದ ಫ್ಲ್ಯಾಟನ್ನು ಹಂಚಿಕೆ ಮಾಡೋದು ಅಂತಾಗಿತ್ತು. ಸಾರ್ವಜನಿಕರಿಂದ ಇವರು ಏನು ಮಾಡಿದ್ದಾರೆ, 6 ರಿಂದ 16 ಲಕ್ಷ ರೂಪಾಯಿಗಳವರೆಗೂ ಕೂಡ ಹಣವನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಆದರೆ 2016ವರೆಗೂ ಇಲ್ಲಿ ಚೆಕ್ ಮಾಡ್ಕೊಂಡು ನೋಡಿ, 2013ರಿಂದ ದುಡ್ಡು ಎತ್ತಕ್ಕೆ ಶುರು ಮಾಡಿದ್ರು. ಆಯ್ತಪ್ಪ ದುಡ್ಡು ಕೊಟ್ವಿ, ಫ್ಲ್ಯಾಟ್ ಕೊಡ್ರಪ್ಪ ಅಂತ ಕೇಳಿದ್ರೆ 3 ವರ್ಷ ಆಯ್ತಲ್ಲ 2016ನೇ ಇಸ್ವಿಗೆ. ಅಲ್ಲಿವರೆಗೂ ಫ್ಲ್ಯಾಟನ್ನು ಕೊಡದೆ ವಂಚನೆ ಮಾಡಿರ್ತಕ್ಕಂಥ ಆರೋಪ ಇದೆ. ಇದರಿಂದ ಯಾವೆಲ್ಲ ಗ್ರಾಹಕರು ದುಡ್ಡು ಕೊಟ್ಟಿದ್ದರೋ ಗೌತಮ್ ಗಂಭೀರ್ ನಿರ್ದೇಶಕರಾಗಿರ್ತಕ್ಕಂಥ ಕಂಪನಿಗಳಿಗೆ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥ ಕಂಪನಿಗಳಿಗೆ ದುಡ್ಡು ಹಾಕಿದ್ರು, ಎಲ್ಲ ಹೋದರು, ಕೇಸ್ ಹಾಕಿದ್ರು. ನಮಗೆ ಈ ಥರದ್ದು ಮನೆಯೂ ಬರಲಿಲ್ಲ, ದುಡ್ಡು ಕೊಡ್ತಾ ಇಲ್ಲ ಇವರು ಅಂತ. ಗೌತಮ್ ಗಂಭೀರ್ ಸೇರಿದಂತೆ ರಿಯಲ್ ಎಸ್ಟೇಟ್ ಕಂಪನಿಗಳ ವಿರುದ್ಧ ಕಂಪ್ಲೇಂಟ್ ಹೋಗುತ್ತೆ. ಇದೇ ಪ್ರಕರಣ ಸಂಬಂಧ ತಮ್ಮ ವಿಚಾರಣೆ ಆಗಬಾರದು, ತಡೆಯಾಜ್ಞೆ ಕೊಡಿ ಅಂತ ಗೌತಮ್ ಗಂಭೀರ್ ಕೋರಿದರು. ಗಂಭೀರ್ ಹಾಗೂ ಇತರರನ್ನು ಆರೋಪ ಮುಕ್ತ ಮಾಡಿಬಿಟ್ಟಿತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟು ಈ ಥರ ಆರೋಪ ಮುಕ್ತ ಮಾಡಿಬಿಟ್ಟಾಗ ಸೆಷನ್ಸ್ಗೆ ಹೋದ್ರು ಇವರು. ಸೆಷನ್ಸ್ಗೆ ಹೋದಾಗ ಸೆಷನ್ಸ್ ರದ್ದು ಮಾಡ್ತು, ಇಲ್ಲ ಇಲ್ಲಿ ಮೋಸ ಆಗಿರೋದು ನಿಜ, ಈ ಥರ ಇವನ್ನೆಲ್ಲ ಆರೋಪ ಮುಕ್ತ ಮಾಡಬಾರ್ದು, ವಿಚಾರಣೆ ನಡಿಬೇಕು, ಶಿಕ್ಷೆ ಆಗಬೇಕು ಇವರಿಗೆ ಅಂತ ಸೆಷನ್ಸ್ ಕೋರ್ಟ್ ಆದೇಶವನ್ನು ಇವರು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ಗೆ ಹೋದಾಗ ಏನಾಗಿದೆ, ಅಲ್ಲಿ ದೆಹಲಿ ಹೈಕೋರ್ಟ್ ಸದ್ಯಕ್ಕಿದೆ ಬೇಡ ಅಂಥೇಳಿ ಒಂದು ತಾತ್ಕಾಲಿಕ ರಿಲೀಫನ್ನು ಗೌತಮ್ ಗಂಭೀರ್ಗೆ ಕೊಟ್ಟಿದೆ.